ಪರಪ್ರತ್ಯಯಗಳು ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ನಾಮಪದಗಳಲ್ಲಿ ಕಾಣಿಸುವ ಪರಪ್ರತ್ಯಯಗಳಲ್ಲಿ ತೇ, ಈ, ಯ ಮತ್ತು ಇಕ ಎಂಬವುಗಳು ಪ್ರಾಮುಖ್ಯವಾದವುಗಳು. ಇದಲ್ಲದೆ ಲಿಂಗಭೇದವನ್ನು ಸೂಚಿಸುವ ಕೆಲವು ಪ್ರತ್ಯಯಗಳು ಸಂಸ್ಕೃತದಿಂದ ಎರವಲಾಗಿ ಬಂದ ಪದಗಳಲ್ಲಿ ಕಾಣಿಸುತ್ತವೆ. ಈ ಪ್ರತ್ಯಯಗಳಲ್ಲಿ ಕೆಲವನ್ನು ಪ್ರಾಮುಖ್ಯವಾಗಿ ಯ ಮತ್ತು ಇಕ ಎಂಬ ಪ್ರತ್ಯಯಗಳನ್ನು ಬಳಸಿದಾಗ ಪದಗಳಲ್ಲಿ ಕೆಲವು ಬದಲಾವಣೆಗಳಾಗುತ್ತವೆ. ಈ ಬದಲಾವಣೆಗಳನ್ನು ಕೆಳಗೆ ವಿವರಿಸಲಾಗಿದೆ. 1. ತೇ ಪ್ರತ್ಯಯ. ಈ ಪ್ರತ್ಯಯದ ಮೂಲಕ ನಾಮಪದಗಳು ಹೆಸರಿಸುವ ವ್ಯಕ್ತಿ, ವಸ್ತು ಮೊದಲಾದವುಗಳ ಗುಣಧರ್ಮವನ್ನು ಹೆಸರಿಸುವಂತಹ ಬೇರೊಂದು ನಾಮಪದವನ್ನು ತಯಾರಿಸಬಹುದು. ಉದಾಹರಣೆಗಾಗಿ ಅಧ್ಯಕ್ಷ ಅಧ್ಯಕ್ಷತೆ, ಕೃತಜ್ಞ ಕೃತಜ್ಞತೆ, ಅರ್ಹ ಅರ್ಹತೆ, ಅಸ್ಪೃಶ್ಯ ಅಸ್ಪೃಶ್ಯತೆ, ಯೋಗ್ಯ ಯೋಗ್ಯತೆ, ತೀಕ್ಷ್ಣ ತೀಕ್ಷ್ಣತೆ. ಅಧಿಕಾರ ಅಧಿಕಾರಿ, ಆರೋಪ ಆರೋಪಿ, ಅಪರಾಧ ಅಪರಾಧಿ, ವಿರಹ ವಿರಹಿ, ವ್ಯಾಪಾರ ವ್ಯಾಪಾರಿ, ಜೀವ ಜೀವಿ, ಧನ ಧನಿ, ಪ್ರಾಣ ಪ್ರಾಣಿ, ರೋಗ ರೋಗಿ, ದಾನ ದಾನಿ. ವ್ಯಕ್ತಿಗಳನ್ನು ಗುರುತಿಸುವ ನಾಮಪದಗಳಿಗೆ ಈ ಪ್ರತ್ಯಯವನ್ನು ಸೇರಿಸಿ ಅಂತಹ ವ್ಯಕ್ತಿಗಳ ಗುಣಧರ್ಮವನ್ನು ಹೆಸರಿಸಲು ಸಾಧ್ಯವಿದೆ. ಇದು ಈ ಪ್ರತ್ಯಯಕ್ಕಿರುವ ಎರಡನೆಯ ಬಳಕೆ. ಉದಾಹರಣೆಗೆ ಅತೃಪ್ತ ಅತೃಪ್ತಿ, ಆಸಕ್ತ ಆಸಕ್ತಿ, ನಿವೃತ್ತ ನಿವೃತ್ತಿ, ಭಕ್ತ ಭಕ್ತಿ, ಅಶಕ್ತ ಅಶಕ್ತಿ, ತೃಪ್ತ ತೃಪ್ತಿ. ಈ ಎರಡನೆಯ ಬಳಕೆಯಲ್ಲಿ ಬರುವ ನಾಮಪದಗಳಲ್ಲಿ ಕೊನೆಯ ವ್ಯಂಜನವಾಗಿ ತಕಾರ ಬಂದಿರುವುದನ್ನು ಗಮನಿಸಬಹುದು. ಹಾಗಾಗಿ ಈ ನಾಮಪದಗಳಲ್ಲಿ ವ್ಯಕ್ತಿಗಳನ್ನು ಗುರುತಿಸುವವುಗಳು ತ ಎಂಬ ಪ್ರತ್ಯಯದೊಂದಿಗೆ ಮತ್ತು ವ್ಯಕ್ತಿಗಳ ಗುಣಧರ್ಮವನ್ನು ಗುರುತಿಸುವವುಗಳು ತಿ ಎಂಬ ಪ್ರತ್ಯಯದೊಂದಿಗೂ ಬರುವುವೆಂದು ಕೂಡ ಹೇಳಲು ಸಾಧ್ಯವಿದೆ. ಇದೇ ರೀತಿಯಲ್ಲಿ ಇದಕ್ಕೆ ಹಿಂದೆ ಕೊಟ್ಟಿರುವ ನಾಮಪದಗಳಲ್ಲಿ ವ್ಯಕ್ತಿ, ವಸ್ತು ಮೊದಲಾದವನ್ನು ಗುರುತಿಸುವವುಗಳು ಅ ಎಂಬ ಪ್ರತ್ಯಯದೊಂದಿಗೂ ಮತ್ತು ಅಂತಹ ವ್ಯಕ್ತಿ, ವಸ್ತು ಮೊದಲಾದವಕ್ಕೆ ಸಂಬಂಧಿಸಿದವರನ್ನು ಗುರುತಿಸುವವುಗಳು ಇ ಎಂಬ ಪ್ರತ್ಯಯದೊಂದಿಗೂ ಬರುವೆಂದು ಕೂಡ ಹೇಳಲು ಸಾಧ್ಯವಿದೆ. 3. ಯ ಪ್ರತ್ಯಯ. ಈ ಪ್ರತ್ಯಯಕ್ಕೂ ಎರಡು ಪ್ರಾಮುಖ್ಯವಾದ ಬಳಕೆಗಳಿವೆ. ಹೆಸರಿಸುವ ನಾಮಪದಗಳಿಗೆ ಈ ಪ್ರತ್ಯಯವನ್ನು ಸೇರಿಸಿ ಅವುಗಳಿಗೆ ಸಂಬಂಧಿಸಿರುವ ವಸ್ತು, ವಿಷಯ ಇಲ್ಲವೇ ಗುಣಧರ್ಮವನ್ನು ಹೆಸರಿಸುವ ನಾಮಪದವನ್ನು ತಯಾರಿಸುವುದು ಈ ಪ್ರತ್ಯಯದ ಮೊದಲನೆಯ ಬಳಕೆ. ಉದಾಹರಣೆಗೆ ಕವಿ ಕಾವ್ಯ, ರಾಜ ರಾಜ್ಯ, ಗ್ರಾಮ ಗ್ರಾಮ್ಯ, ವೇದ ವೈದ್ಯ, ದೇಶ ದೇಶ್ಯ, ಚರಿತ್ರೆ ಚಾರಿತ್ರ್ಯ. ಗುಣಧರ್ಮವನ್ನು ಸೂಚಿಸುವ ಗುಣಪದಗಳಿಗೆ ಈ ಪ್ರತ್ಯಯವನ್ನು ಸೇರಿಸಿ ಅವು ಸೂಚಿಸುವ ಗುಣಧರ್ಮವನ್ನು ಹೆಸರಿಸುವಂತಹ ನಾಮಪದಗಳನ್ನು ತಯಾರಿಸುವುದು ಈ ಪ್ರತ್ಯಯದ ಎರಡನೆಯ ಬಳಕೆ. ಉದಾಹರಣೆಗೆ ಪ್ರಧಾನ ಪ್ರಾಧಾನ್ಯ, ಉಚಿತ ಔಚಿತ್ಯ, ಉನ್ನತ ಔನ್ನತ್ಯ, ಕ್ರೂರ ಕ್ರೌರ್ಯ, ಶಿಥಿಲ ಶೈಥಿಲ್ಯ, ಸ್ವತಂತ್ರ ಸ್ವಾತಂತ್ರ್ಯ, ಪ್ರಮುಖ ಪ್ರಾಮುಖ್ಯ, ಸಮರ್ಥ ಸಾಮರ್ಥ್ಯ. ಮೇಲೆ ಕೊಟ್ಟಿರುವ ಗುಣಪದಗಳಲ್ಲಿ ಕೆಲವು ಉದಾಹರಣೆಗೆ ತರುಣ, ಸಮರ್ಥ ಕನ್ನಡದಲ್ಲಿ ನಾಮಪದಗಳಾಗಿಯೂ ಬಳಕೆಯಲ್ಲಿವೆ. ಆದ ಕಾರಣ ಅಂತಹ ಸಂದರ್ಭಗಳಲ್ಲಿ ಒಂದು ನಾಮಪದದಿಂದ ಇನ್ನೊಂದು ನಾಮಪದವನ್ನು ತಯಾರಿಸುವ ಮೊದಲನೆಯ ಬಳಕೆ ಬಂದಿದೆ ಎಂದು ಹೇಳಲು ಸಾಧ್ಯವಿದೆ. ಈ ಪದಗಳನ್ನು ಎರವಲಾಗಿ ಕೊಟ್ಟಿರುವ ಸಂಸ್ಕೃತದಲ್ಲಿ ಇಂತಹ ಗುಣಪದ ನಾಮಪದ ಭೇದವಿಲ್ಲವಾದ ಕಾರಣ ಇದು ಕನ್ನಡದಲ್ಲಿ ಕಾಣಿಸಿಕೊಳ್ಳುವ ವೈಶಿಷ್ಟ್ಯ ಮಾತ್ರ ಎಂಬುದನ್ನಿಲ್ಲಿ ಗಮನಿಸಬಹುದು. ಕೆಲವು ಬಳಕೆಗಳಲ್ಲಿ ಈ ಪ್ರತ್ಯಯವನ್ನು ಸೇರಿಸುವುದರಿಂದ ನಾಮಪದಕ್ಕೆ ಯಾವ ಹೊಸ ಅರ್ಥವೂ ಸೇರಿಕೊಳ್ಳುವುದಿಲ್ಲ. ಉದಾಹರಣೆಗೆ ಪದ ಪದ್ಯ, ಪ್ರಾಂತ ಪ್ರಾಂತ್ಯ. 4. ಇಕ ಪ್ರತ್ಯಯ. ಈ ಪ್ರತ್ಯಯ ಪ್ರಾಮುಖ್ಯವಾಗಿ ನಾಮಪದಗಳಿಂದ ಗುಣಪದಗಳನ್ನು ತಯಾರಿಸುವುದಕ್ಕಾಗಿ ಕನ್ನಡದಲ್ಲಿ ಬಳಕೆಯಾಗುತ್ತದೆ. ಆದರೆ ಕೆಲವು ನಾಮಪದಗಳು ಮಾತ್ರ ಈ ಪ್ರತ್ಯಯ ಸೇರಿದಾಗಲೂ ನಾಮಪದಗಳಾಗಿಯೇ ಉಳಿದುಕೊಳ್ಳುತ್ತವೆ. ಸಂಸ್ಕೃತದಲ್ಲಿ ಈ ಪ್ರತ್ಯಯದ ಮೂಲಕ ತಯಾರಾಗುವ ಪದಗಳೆಲ್ಲವೂ ನಾಮಪದಗಳೇ ಎಂಬುದನ್ನು ಬೇರೆ ಹೇಳಬೇಕಾಗಿಲ್ಲವಷ್ಟೇ.
ನಾಮಪದಗಳು ಗುರುತಿಸುವ ವ್ಯಕ್ತಿ, ವಸ್ತು ಮೊದಲಾದವುಗಳ ಗುಣಧರ್ಮವೊಂದನ್ನು ಅಂತಹ ನಾಮಪದಗಳಿಗೆ ಈ ಪ್ರತ್ಯಯವನ್ನು ಸೇರಿಸಿ ತಯಾರಿಸಿದ ಗುಣಪದಗಳು ಸೂಚಿಸುತ್ತವೆ. ಉದಾಹರಣೆಗೆ ಸಮಾಜ ಸಾಮಾಜಿಕ, ಲೋಕ ಲೌಕಿಕ, ಶಿಕ್ಷಣ ಶೈಕ್ಷಣಿಕ, ಧರ್ಮ ಧಾರ್ಮಿಕ, ನಿಸರ್ಗ ನೈಸರ್ಗಿಕ, ದೇಹ ದೈಹಿಕ, ಯಂತ್ರ ಯಾಂತ್ರಿಕ, ವರ್ಷ ವಾರ್ಷಿಕ, ವಿವಾಹ ವೈವಾಹಿಕ, ವ್ಯವಹಾರ ವ್ಯಾವಹಾರಿಕ. ಕೆಲವು ಬಳಕೆಗಳಲ್ಲಿ ಈ ಪ್ರತ್ಯಯವನ್ನೊಳಗೊಂಡ ಪದಗಳು ಕನ್ನಡದಲ್ಲಿ ನಾಮಪದಗಳಾಗಿಯೂ ಬಳಕೆಯಾಗಬಲ್ಲುವು ಮತ್ತು ಗುಣಪದಗಳಾಗಿಯೂ ಬಳಕೆಯಾಗಬಲ್ಲುವು. ಉದಾಹರಣೆಗೆ ರಸ ರಸಿಕ, ಮಂತ್ರ ಮಾಂತ್ರಿಕ, ಧರ್ಮ ಧಾರ್ಮಿಕ, ಪೂರ್ವ ಪೂರ್ವಿಕ, ವಿಮಾನ ವೈಮಾನಿಕ, ವೇದ ವೈದಿಕ, ಪ್ರಮಾಣ ಪ್ರಾಮಾಣಿಕ, ತರ್ಕ ತಾರ್ಕಿಕ. ವೈದಿಕನ, ವೈದಿಕನಿಗೆ ಎಂಬಂತಹ ವಿಭಕ್ತಿ ಪ್ರತ್ಯಯವನ್ನೊಳಗೊಂಡಿರುವ ರೂಪಗಳಲ್ಲಿ ವೈದಿಕ ಎಂಬ ಪದ ನಾಮಪದವಾಗಿಯೂ ಮತ್ತು ವೈದಿಕ ವೃತ್ತಿ ಎಂಬ ಪದಗುಚ್ಛದಲ್ಲಿ ಅದು ಗುಣಪದವಾಗಿಯೂ ಬಂದಿರುವುದನ್ನು ಕಾಣಬಹುದು. ಇತರ ಪದಗಳ ಬಳಕೆಯೂ ಹೀಗೆಯೇ ಇದೆ. 5. ಲಿಂಗಭೇದವನ್ನು ಸೂಚಿಸುವ ಪ್ರತ್ಯಯಗಳು. ಮೇಲೆ ವಿವರಿಸಿದ ಪ್ರತ್ಯಯಗಳು ಮಾತ್ರವಲ್ಲದೆ ಗಂಡಸು ಹೆಂಗಸು ಎಂಬ ಅರ್ಥವ್ಯತ್ಯಾಸವನ್ನು ತೋರಿಸುವ ಕೆಲವು ಪದಯುಗ್ಮಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಎರವಲಾಗಿ ಬಂದಿದ್ದು ಅ ಗಂಡಸು ಮತ್ತು ಇ ಹೆಂಗಸು ಎಂಬ 2 ಪ್ರತ್ಯಯಗಳಲ್ಲಿ ಕೊನೆಗೊಳ್ಳುವುವು. ಅವುಗಳಲ್ಲಿ ಪ್ರಾಮುಖ್ಯವಾದವುಗಳು: ತರುಣ ತರುಣಿ, ನಟ ನಟಿ, ಲೇಖಕ ಲೇಖಕಿ, ಸೇವಕ ಸೇವಕಿ, ಬಾಲಕ ಬಾಲಕಿ, ಶಿಕ್ಷಕ ಶಿಕ್ಷಕಿ, ಸುಂದರ ಸುಂದರಿ, ಭಿಕ್ಷುಕ ಭಿಕ್ಷುಕಿ. ಈ ಅರ್ಥವ್ಯತ್ಯಾಸವನ್ನು ತೋರಿಸುವ ಬೇರೆಯೂ ಕೆಲವು ಪ್ರತ್ಯಯಗಳನ್ನು ಸಂಸ್ಕೃತದಿಂದ ಎರವಲಾಗಿ ಬಂದಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿ, ಸನ್ಯಾಸಿ ಸನ್ಯಾಸಿನಿ, ಅಧ್ಯಕ್ಷ ಅಧ್ಯಕ್ಷಿಣಿ, ಅಧಿಕಾರಿ ಅಧಿಕಾರಿಣಿ, ಕತೆಗಾರ ಕತೆಗಾರ್ತಿ, ಬುದ್ಧಿವಂತ ಬುದ್ಧಿವಂತೆ, ವೈದ್ಯ ವೈದ್ಯೆ ಮೊದಲಾದ ಪದಯುಗ್ಮಗಳಲ್ಲಿ ಕಾಣಬಹುದು.